ನಮಸ್ಕಾರ ಸ್ನೇಹಿತರೆ. ಸಿಜೆ ರಾಯ್ ರವರ ಅಂತ್ಯಕ್ರಿಯೆಯು ಬೆಂಗಳೂರಿನಲ್ಲಿ ನೆರವೇರಿದೆ. ಇದರ ಬೆನ್ನಲ್ಲೇ ಸಿಜೆ ರಾಯ್ ರವರ ಡೈರಿ ಒಂದು ಪತ್ತೆಯಾಗಿದೆ ಮತ್ತು ಅದರಲ್ಲಿ ಆಸ್ತಿಯ ವಿಲ್ಲನ್ನು ಕೂಡ ಬರೆಯಲಾಗಿದೆ. ಅಸಲಿಗೆ ರಾಯ್ ಅವರು ಒಂದು ಆಟೋ ಓಡಿಸಿಕೊಂಡು 9,000 ಕೋಟಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾದರೂ ಹೇಗೆ? ರಾಯ್ ಅವರ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಡಿಕೆ ಶಿವಕುಮಾರ್ ರವರ ಪಾಲಿದ್ಯ. ಅಸಲಿಗೆ ರಾಯ್ ಅವರನ್ನ 3 ಜನ ತೆಲುಗುವಿನ ಸ್ಟಾರ್ ನಟಿಯರು ಹನಿ ಟ್ರ್ಯಾಪ್ ಮಾಡಿದ್ರು. ಆ ನಟಿಯರು ಯಾರು? ರಾಯರವರ ಸಾವಿಗೋ ನಟಿಯರಿಗೋ ಲಿಂಕ್ ಇದೆಯಾ ಏನೋ? ರಾಯರವರ ಸಾವಿನ ಬಗ್ಗೆ ಅವರ ಪತ್ನಿ ಮತ್ತು ಮಕ್ಕಳು ಹೇಳಿದ್ದಾದರೂ ಏನು? ಸಿಜೆ ರಾಯರವರ ಮಗನಿಗೂ ರಾಯರವರ ಸಾವಿಗೂ ಏನಿದೆ ಸಂಬಂಧ? ಆ ಡೈರಿನಲ್ಲಿ ಏನಿದೆ ಏನೋ? ರಾಯ್ ಅವರ ಬಳಿ ಇರುವಂತಹ 150 ಕಾರುಗಳು ಮತ್ತು 300 ಕೋಟಿ ಮನೆ, ಇವೆಲ್ಲ ಯಾರಿಗೆ ಸೇರಲಿದೆ? 20 ವರ್ಷದಲ್ಲಿ ರಾಯರವರು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾದರೂ ಹೇಗೆ ಅಂತ ಗೊತ್ತಾ? ಕೊನೆಗೂ ಈಡೇರಲೇ ಇಲ್ಲ ಅವರ ಜೀವನದ ಮಹದಾಸೆ. ಇನ್ನು ಅವರ ಡೈರಿಯಲ್ಲಿದ್ದ ಶಾಕಿಂಗ್ ಸಂಗತಿಗಳಾದರೂ ಏನು ಅಂತ ಗೊತ್ತಾ? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ರಾಯರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಈ ಕೂಡಲೇ ಓಂ ಶಾಂತಿ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೀವೆಲ್ಲರೂ ಜೀವನವಿಡೀ ಕಷ್ಟಪಟ್ಟು ದುಡಿದರೂ ಕೂಡ 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ. ಅಂತದ್ದು ರಾಯರವರು ಕೂಡ ನಿಮ್ಮ ಹಾಗೆ ಕೆಲಸಕ್ಕೆ ಹೋಗ್ತಿದ್ರು. ಆದ್ರೆ ಕೇವಲ 25 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾದರೂ ಹೇಗೆ? ರಾಯರವರು ಅವರ ಜೀವನದಲ್ಲಿ 1 ರೂಪಾಯಿ ಕೂಡ ಸಾಲ ಮಾಡಿಲ್ಲ. ಆದ್ರೆ ಕಾನ್ಫಿಡೆಂಟ್ ಗ್ರೂಪ್ನಂತಹ ದೊಡ್ಡ ಸಂಸ್ಥೆ ಕಟ್ಟಲು ಸಹಾಯ ಮಾಡಿದ ರಾಜಕಾರಣಿ ಯಾರು ಅಂತ ಗೊತ್ತಾ? ಈ ಎಲ್ಲಾ ವಿವರವನ್ನ ನೋಡುವ ಮುನ್ನ ಸಿಜೆ ರಾಯರವರ ಬಾಲ್ಯದ ಬಗ್ಗೆ, ಜೀವನದ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ರಾಯರವರು ಮೂಲತಃ ಕೇರಳದವರು. ಆದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಆನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಮುಗಿಸಿದ್ರು. ಆಗ ಬಿಪಿಎಲ್ನಲ್ಲಿ ಕೆಲಸ ಸಿಗುತ್ತೆ. ಕೆಲವು ವರ್ಷಗಳ ಕಾಲ ಬಿಪಿಎಲ್ನಲ್ಲಿ ಕೆಲಸ ಮಾಡಿ ಆನಂತರ ಬಹು ಪಾಪ್ಯುಲರ್ ಆದ ಟಿವಿಎಸ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ. ಕೈ ತುಂಬಾ ಸಂಬಳ ಬರ್ತಿರುತ್ತೆ. ಆದ್ರೆ ರಾಯರವರಿಗೆ ರಿಯಲ್ ಎಸ್ಟೇಟ್ ಮೇಲೆ ತುಂಬಾನೇ ಒಲವಿರುತ್ತೆ. ಅದೇ ಸಂದರ್ಭದಲ್ಲಿ ಅವರ ತಾಯಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟಿಸ್ತಿರ್ತಾರೆ. ಒಬ್ಬ ವಯಸ್ಸಾದ ವೃದ್ಧ ನನಗೆ ದಯವಿಟ್ಟು ಮನೆ ಕಟ್ಟಿಕೊಡಿ ಅಂತ ರಾಯ್ ಅವರ ತಾಯಿಯವರ ಬಳಿ ಬಂದಿರ್ತಾರೆ. ಮನೆ ಕಟ್ಟೋದಕ್ಕೆ ಅಂತ ಚಿನ್ನವನ್ನ ಅಡೆ ಇಡೋಕೆ ಬರ್ತಾರೆ. ಆಗ ರಾಯರವರಿಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕಂತಂದ್ರೆ ಮನೆಯಲ್ಲಿರುವ ಚಿನ್ನವನ್ನ ಮಾರಿ ಮನೆ ಕಟ್ತಾರೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಎಷ್ಟು ಬೇಡಿಕೆ ಇದೆ ಅಂತ ಅವರಿಗೆ ಅನ್ಸುತ್ತೆ. ಅದಕ್ಕಾಗಿ ಬಿಸ್ನೆಸ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನೇ ಮಾಡ್ತೀನಿ ಅಂತ ಡಿಸೈಡ್ ಆಗ್ತಾರೆ. ಅದರಂತೆಯೇ ಬೆಂಗಳೂರಿನ ಸರ್ಜಾಪುರದಲ್ಲಿ 2 ಕೋಟಿ ರೂಪಾಯಿ ಬಂಡವಾಳ ಹಾಕಿ 100 ಎಕರೆ ಜಮೀನು ತಗೋತಾರೆ ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಅಂತ ಸಂಸ್ಥೆ ಶುರು ಮಾಡ್ತಾರೆ. ಈಗ ಆ ಜಮೀನಿನಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋಕೆ ದುಡ್ಡು ಬೇಕಾಗತ್ತೆ. ಆದರೆ ಇಲ್ಲೇ ಸಿಜೆ ರಾಯ್ ರವರು ತಮ್ಮ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸ್ತಾರೆ. ಅದೇನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಅಪಾರ್ಟ್ಮೆಂಟ್ ಕಟ್ತೀವಿ, ಯಾವ ಬ್ಯಾಂಕ್ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾರೋ ಅವರ ಬಳಿ ಸಾಲ ತಗೋತೀವಿ ಅಂತ ಪ್ರಕಟಣೆ ಹೊರಡಿಸ್ತಾರೆ. ಆಗ ಪ್ರತಿಯೊಂದು ಬ್ಯಾಂಕ್ ನಾ ಮುಂದು ತಾ ಮುಂದು ಅಂತ ಸಾಲ ಕೊಡ್ತಾರೆ. ಆ ಹಣದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾರೆ. ಆದ್ರೆ ಒಂದೇ ಒಂದು ಫ್ಲಾಟ್ ಕೂಡ ಸೇಲ್ ಆಗೋದಿಲ್ಲ. ಆಗ ಸುವರ್ಣ ವಾಹಿನಿಯಲ್ಲಿ ಬರ್ತಿದ್ದಂತಹ ಸ್ಟಾರ್ ಸಿಂಗರ್ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಗಳು ಬೇಕಿರ್ತಾರೆ. ವಿಜೇತರಿಗೆ 5 ಲಕ್ಷ ರೂಪಾಯಿ ಬಹುಮಾನವಿರುತ್ತೆ. ಆದ್ರೆ ಸಿಜೆ ರಾಯರವರು ವಿಜೇತರಿಗೆ ಹೊಸದಾಗಿ ಕಟ್ಟಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಅಪಾರ್ಟ್ಮೆಂಟ್ಸ್ನ 40 ಲಕ್ಷ ರೂಪಾಯಿ ಫ್ಲಾಟ್ ಅನ್ನ ಫ್ರೀಯಾಗಿ ಕೊಡ್ತಾರೆ. ಆಗ ಕಾನ್ಫಿಡೆಂಟ್ ಗ್ರೂಪ್ಗೆ ಸಿಕ್ಕಾಪಟ್ಟೆ ಪ್ರಚಾರ ಸಿಗುತ್ತೆ. ಆಗ 3 ದಿನದಲ್ಲಿ ಎಲ್ಲಾ ಫ್ಲಾಟ್ಗಳು ಸೇಲ್ ಆಗ್ಬಿಡ್ತಾವೆ. ಇದೇ ಸ್ಟ್ರಾಟಜಿ ಇಟ್ಕೊಂಡು ಕೇರಳದಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಉಪಯೋಗಿಸ್ತಾರೆ. ಅಲ್ಲಿಂದ ಸಿಜೆ ರಾಯ್ ಅವರು ತಿರುಗಿ ನೋಡಿದ್ದೇ ಇಲ್ಲ. ಜೀವನದಲ್ಲಿ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ. ಕನ್ನಡದ ಬಿಗ್ ಬಾಸ್ನಲ್ಲಿ ಮತ್ತು ಮಲಯಾಳಂನ ಬಿಗ್ ಬಾಸ್ನಲ್ಲಿ ಗೆದ್ದವರಿಗೆ ಪದೇ ಪದೇ 50 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಹೋಗ್ತಾರೆ. ಆಗ ಸಿನಿಮಾದವರ ಪರಿಚಯ ಬೆಳೆಯುತ್ತೆ. ಕನ್ನಡದಲ್ಲಿ ಸುದೀಪ್, ಮಲಯಾಳಂನಲ್ಲಿ ಮೋಹನ್ ಲಾಲ್ ರಂತಹ ದಿಗ್ಗಜರೊಂದಿಗೆ ಸಿನಿಮಾ ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದುಬೈನಲ್ಲೂ ಕೂಡ ರಿಯಲ್ ಎಸ್ಟೇಟ್ಗೆ ಒಳ್ಳೆ ಮಾರ್ಕೆಟ್ ಓಪನ್ ಆಗುತ್ತೆ. ದುಬೈನಲ್ಲೂ ರಿಯಲ್ ಎಸ್ಟೇಟ್ ಮಾಡೋಕೆ ಶುರು ಮಾಡ್ತಾರೆ. ಒಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಿ ಮುಗಿಸಿ ದುಬೈನಲ್ಲೇ ಸೆಟ್ಲ್ ಆಗ್ತಾರೆ. ಅವರ ದುಬೈ ಐಷಾರಾಮಿ ಮನೆಯ ಬೆಲೆ ಬರೋಬ್ಬರಿ 300 ಕೋಟಿ ರೂಪಾಯಿ. ಅವರ ಬಳಿ 150ಕ್ಕೂ ಅಧಿಕ ಕಾರುಗಳಿವೆ. ಒಂದು ರೋಲ್ಸ್ ರಾಯ್ಸ್ನ ಬೆಲೆ ಬಂದು 6 ಕೋಟಿ ರೂಪಾಯಿ ಆಗುತ್ತೆ. ಅಂಥದ್ರಲ್ಲಿ ಸಿಜೆ ರಾಯ್ ರವರ ಬಳಿ 12 ರೋಲ್ಸ್ ರಾಯ್ಸ್ ಕಾರುಗಳಿದ್ದವು.
ಅಷ್ಟೇ ಅಲ್ಲದೆ ಪ್ರೈವೇಟ್ ಹೆಲಿಕಾಪ್ಟರ್ ಕೂಡ ಸಿಜೆ ರಾಯ್ ರವರು ಹೊಂದಿದ್ದರು. ಅವರ ಆಸ್ತಿ ಬರೋಬ್ಬರಿ 9,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸಿಜೆ ರಾಯ್ ರವರ ಪತ್ನಿ ಲೀನಾ ರಾಯ್ ರವರು ಕೂಡ ಅನೇಕ ಬಿಸಿನೆಸ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ರಾಯ್ ರವರ ಮಗ ರೋಹಿತ್ ರಾಯ್ ಅವರು ತಂದೆಯ ದುಬೈ ಪ್ರಾಜೆಕ್ಟ್ಗಳನ್ನ ನೋಡ್ಕೋತಿದ್ರು. ಇನ್ನು ಮಗಳಾದ ರಿಯಾ ಮೇರಿ ರಾಯ್ ರವರು ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಸೇಲ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದಾರೆ ಮತ್ತು ಮಾಡೆಲಿಂಗ್ ಕೂಡ ಮಾಡ್ತಾರೆ. ಇನ್ನು ರಾಯರವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಈಗ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿರೋದಕ್ಕೆ ಅನೇಕ ರೂಮರ್ಸ್ಗಳು ಶುರುವಾಗಿವೆ. ಇನ್ನು ರಾಯರವರು ಪ್ರತಿದಿನ ಪರ್ಸನಲ್ ಡೈರಿಯನ್ನ ಬರೆತಿರ್ತಾರೆ. ಈಗ ಅವರ ಡೈರಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಮತ್ತು ಈಗ ಬರುತ್ತಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ತೆಲುಗುವಿನ 3 ನಟಿಯರು ಇವರ ಜೊತೆ ಸಿಜೆ ರಾಯರವರು ಸಿಗಾಕೊಂಡಿದ್ರು ಮತ್ತು ಕನ್ನಡದ ಖ್ಯಾತ ನಟಿಯರೊಂದಿಗೂ ಕೂಡ ಸಂಬಂಧ ಹೊಂದಿದ್ರು ಅಂತ ಆ ಡೈರಿಯಲ್ಲಿ ಬರ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ಶಾಸಕ 100 ಕೋಟಿ ಬೇನಾಮಿ ಹಣವನ್ನ ಸಿಜೆ ರಾಯರವರಿಗೆ ನೀಡಿದ್ರು ಎಂದು ಕೂಡ ತಮ್ಮ ಡೈರಿಯಲ್ಲಿ ಉಲ್ಲೇಖವಾಗಿದೆ. ಯಾವಾಗ ಐಟಿ ದಾಳಿ ಆಯಿತೋ ಆಗ ಆ ಪ್ರಭಾವಿ ವ್ಯಕ್ತಿ ಆ ಹಣವನ್ನೆಲ್ಲ ವಾಪಸ್ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೇರಳ ಕಾಂಗ್ರೆಸ್ ನಾಯಕರಿಗೂ ಕೂಡ 100 ಕೋಟಿ ಹಣವನ್ನ ರಾಯರವರು ಕೊಟ್ಟಿದ್ರು. ಇವೆರಡರ ಮಧ್ಯೆ ಸಿಗಾಕೊಂಡು ರಾಯರವರು ಈ ರೀತಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಮತ್ತೊಂದು ಆಶ್ಚರ್ಯ ಸಂಗತಿ ಏನಪ್ಪಾ ಅಂತಂದ್ರೆ, ತಮ್ಮ ಮಗ ರೋಹಿತ್ ರಾಯರವರ ಬಗ್ಗೆ ಉಲ್ಲೇಖಿಸಿದ್ದಾರೆ. ರೋಹಿತ್ ರಾಯ್ 100 ಕೋಟಿ ಹಣವನ್ನ ಬಿಸ್ನೆಸ್ನಲ್ಲಿ ಲಾಸ್ ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕೂ ಕೂಡ ಈ ರೀತಿ ಮಾಡಿಕೊಂಡಿದ್ದಾರಾ ಎನ್ನುವ ಅನುಮಾನಗಳು ಈಗಾಗಲೇ ವ್ಯಕ್ತವಾಗ್ತಿವೆ. ಸ್ನೇಹಿತರೆ, ರಾಯರವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಹಣ, ಆಸ್ತಿ, ಹೆಂಡತಿ, ಮಕ್ಕಳು ಎಲ್ಲವೂ ಕೂಡ ಇತ್ತು. ಆದರೂ ಈಡೇರಲೇ ಇಲ್ಲ ರಾಯರವರ ಕೊನೆಯ ಮಹದಾಸೆ. ಹೌದು ಸ್ನೇಹಿತರೆ, ಸಿಜೆ ರಾಯರವರು ರಾಕಿಂಗ್ ಸ್ಟಾರ್ ಯಶ್ ರವರ ದೊಡ್ಡ ಅಭಿಮಾನಿ. KGF 2 ಬಿಡುಗಡೆಯಾದಾಗ ಒಂದು ಮಾತನ್ನ ಹೇಳಿದ್ರು. ನಾನು KGFಗಿಂತ ದೊಡ್ಡ ಸಿನಿಮಾವನ್ನ ಯಶ್ ರವರ ಜೊತೆ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಒಂದು ಇಂಟರ್ವ್ಯೂ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಯಶ್ ರವರ ಜೊತೆಗೆ ಒಂದು ಸಿನಿಮಾ ಮಾಡೋದು ನನ್ನ ಜೀವನದ ಮಹದಾಸೆ ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ಆ ದೊಡ್ಡ ಆಸೆ ಕಡೆಗೂ ಈಡೇರಲೇ ಇಲ್ಲ. ರಾಯರವರು ಲಕ್ಷಾಂತರ ಯೂತ್ಸ್ ಅನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ 100 ಟಿಪ್ಸ್ಗಳನ್ನ ಕೂಡ ನೀಡ್ತಿದ್ರು. ಇನ್ಸ್ಟಾಗ್ರಾಂನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಕೂಡ ಇದ್ರು. ಆದರೆ ತಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಂಡು ದುರಂತದ ಅಂತ್ಯ ಕಂಡ್ರು. ಇನ್ನು ಸಿಜೆ ರಾಯರವರು ಅಂದ್ರೆ ನಿಮಗೆ ಮೊದಲಿಗೆ ಏನು ನೆನಪು ಬರುತ್ತೆ ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.